ಸರ್ ನನಗೆ ನಂದಕಿಶೋರ್ ಅವರು 22,00,000 ದುಡ್ಡು ಕೊಡಬೇಕು. ನನಗೆ 2016ನಲ್ಲಿ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ಸೊ ನಾನು ಒಬ್ಬ ಡೈರೆಕ್ಟ್ರು, ಒಬ್ಬ ಹಳೇ ಆ್ಯಕ್ಟ್ರ್ ಮಗ ಅನ್ನೋ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು. ಸೊ ಪರಿಚಯ ಆದಮೇಲೆ ಏನು ಮಾಡ್ತಾರೆ, ಅಮೌಂಟ್ ಕೇಳ್ತಾರೆ ನನ್ನ ಹತ್ರ. ಸೊ ನಾನು ಆವಾಗ 3,00,000 ಫಸ್ಟ್ ಕೊಡ್ತೀನಿ. ಸೊ ನನಗೇನು ಅಂದರೆ ಅವರೊಬ್ಬ ಡೈರೆಕ್ಟ್ರು, ಒಳ್ಳೆ ಸ್ಟಾರ್ ಡೈರೆಕ್ಟ್ರು. ಸೊ ಸಿನಿಮಾ ಮುಕುಂದ ಮುರಾರಿ ಬೇರೆ ಮಾಡ್ತಿದ್ರು. ಸೊ ಎಲ್ಲೊಂದು ಕಡೆ ಅವಕಾಶ ಕೊಡ್ತಾರೆ. ನಾನೊಬ್ಬ ಚಿಕ್ಕ ಕಲಾವಿದ, ನನಗೊಂದು ಇಂಡಸ್ಟ್ರಿಯಲ್ಲಿ ಬದುಕೋಕ್ಕಾಗತ್ತೆ ಅಂತ ಜೊತೆಗೆ ನನಗೆ ಸುದೀಪ್ ಸರ್ ಅಂತ ತುಂಬ ಇಷ್ಟ. ಸೊ ಸುದೀಪ್ ಸರ್ ಜೊತೆ ಇರ್ತಾರೆ. ಹಾಗಾಗಿ ನಾನು ಅವ್ರ ಅಭಿಮಾನಿಯಾಗಿ ಸುದೀಪ್ ಅಣ್ಣನ್ನ ಭೇಟಿ ಮಾಡಬೇಕು, ಸುದೀಪ್ ಸರ್‌ನ ಅನ್ನೋ ಉದ್ದೇಶದಲ್ಲಿ ನಾನು ಅವ್ರನ್ನ ಫ್ರೆಂಡ್‌ಶಿಪ್ ಬೆಳೆಸ್ಕೊಳ್ತೀನಿ. ಆ ಫ್ರೆಂಡ್‌ಶಿಪ್ಪಲ್ಲಿ ಅವರು ನನ್ನ ಹತ್ರ ದುಡ್ಡು ತೊಗೊಳ್ತಾರೆ. ಸೊ ಫಸ್ಟ್ 3,00,000 ತೊಗೊಳ್ತಾರೆ. ಅದನ್ನು ಮತ್ತೆ ಪುನಃ 3,00,000 ತೊಗೊಳ್ತಾರೆ. ಸೊ ಅಮೌಂಟ್ ಯಾವಾಗ ಫೋನ್ ಮಾಡಿ ಇಲ್ಲ ಕೇಳ್ತಾರೆ, ಅಮೌಂಟ್ ಕೇಳ್ತಾನೆ ಇದ್ದರು. ನಾನು ಅಮೌಂಟ್ ಕೊಡ್ತಾನೇ ಇದ್ದೆ. ಬಟ್ ನನಗೆಲ್ಲೋ ಒಂದು ಕಡೆ ನನಗೆ ಯೂಸ್‌ಫುಲ್ ಆಗ್ತಾರೆ, ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿವರೆಗೂ ನನಗೆ ಅವ್ರು ಸಿಂಗಲ್ ರೂಪಿ ಕೊಡಲಿಲ್ಲ. ಅದಾದಮೇಲೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಸ್ಕೊಂಡು 6 ತಿಂಗಳು ನಾಯಿ ಥರ ಅಲಿಸಿದ್ರು. ಉದಯ ಮೆಹ್ತಾಕೆಲ್ಲ ಬಂಡವಾಳ ಹಾಕಿಸ್ತೀನಿ ಅಂತ. ಸೊ 6 ತಿಂಗಳು ನಾನು ಅವ್ರ ಮನೆಗೆ ಹೋದೆ. ಏನೂ ಪ್ರಯೋಜನ ಆಗಲಿಲ್ಲ. ಅದಾದಮೇಲೆ ರಾಣಾ ಸಿನಿಮಾದಲ್ಲಿ ವಿಲನ್ ರೋಲ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದು ಕೊಡಲಿಲ್ಲ. ನಾನು ದುಡ್ಡಿಗೆ ಯಾವಾಗ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀನೋ ಆ ಟೈಮಲ್ಲಿ ನನಗೇನೋ ಒಂದು ರೀಸನ್ಸ್ ಹೇಳ್ಕೊಂಡು ತಳ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ನನಗೆ ಕ್ರಿಕೆಟ್ ತುಂಬ ಇಷ್ಟ. ಸೊ CCL ಆಡಬೇಕು ಅನ್ನೋ ಒಂದು ಡ್ರೀಮ್ ಇತ್ತು. ಆಮೇಲೆ ಸುದೀಪ್ ಸರ್ ಜೊತೆ ಇರಬೇಕು, ಅವ್ರ ಪಕ್ಕ ನಿಂತ್ಕೊಳ್ಬೇಕು ಅನ್ನೋ ಡ್ರೀಮು, ಅವ್ರ ಅಭಿಮಾನಿಯಾಗಿ. ಸೊ KCC ಆಡೋ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನು ಪುನಃ ಅಮೌಂಟ್ ಕೇಳಿದಾಗೆಲ್ಲ KCCನ ತೆಗೆಸ್ಬಿಡ್ತೀನಿ. ಯಾಕಂದರೆ KCCಲಿ ಅವರು ಒನ್ ಆಫ್ ದಿ ಕಮಿಟಿಲಿ ಮೆಂಬರ್ ಆಗಿದ್ರು ಅವರು. ಸೊ ತೆಗ್ಸಾಕ್ತೀನಿ ಅಂತ ಹೇಳಿದ್ರು. ಸೊ ಭಯ ಎಲ್ಲೋ ಒಂದು ಕಡೆ ನನಗೆ, ನಾವು ಒಂದು ಕೋಲಾರಿಂದ ಬೆಂಗಳೂರಿಗೆ ಹೋಗಿ ಸಂಪರ್ಕ ಬೆಳೆಸ್ಕೊಂಡು ಇಂಡಸ್ಟ್ರಿಯಲ್ಲಿ ಬದುಕಬೇಕು ಅಂತ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಸಪೋರ್ಟ್ ಬ್ಯಾಕ್ ಬೋನ್ ಅನ್ನೋರು ಯಾರೂ ಇರಲಿಲ್ಲ. ಇವರೊಬ್ರು ಇರ್ತಾರೆ, ಜೊತೆಲಿ ನಿಂತ್ಕೊಳ್ತಾರೆ, ಏನೋ ನಮ್ಮ ಕೈಲಾಗಿಸ್ಬಿಟ್ಟು ಸಹಾಯ ಮಾಡೋಣ ಅಂದ್ಬಿಟ್ಟು ನಾನು ಅಮೌಂಟ್ ಕೊಟ್ಟು ತೆಗ್ಲಾಕ್ಕೊಂಡೆ. ಬಟ್ ನನ್ನ ತುಂಬ ಬೆದರಿಸಿದ್ರು. ಅದಾದಮೇಲೆ ನಾನು ಸುದೀಪ್ ಸರ್‌ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವ್ರು ಹೇಳ್ತೀನಿ ಅಂದರೆ ಫೈನಲಿ KCC 3ಯಲ್ಲಿ ನನ್ನ ತೆಗೆದಾಕ್ಬಿಟ್ರು. ಅದು ಆಡ್ಲಿಕ್ಕೆ ಬಿಡಲಿಲ್ಲ. ಮತ್ತು ಬೇರೆ ನನ್ನ ಪ್ರೆಷರ್ ಹಾಕಿದ್ರೆ ಅವ್ರಿಗೆ ಇವ್ರಿಗೆ ಹೇಳ್ಕೊಡೋದು, ತುಂಬ ಧಮಕಿ ಹಾಕಿದ್ರು. ಸೊ ಫೈನಲಿ ಮತ್ತೆ ನಾನು ಕಷ್ಟಪಟ್ಟು ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಟ್ರೈ ಮಾಡೋದು, ಫೋನ್ ತೆಗಿತಾ ಇರಲಿಲ್ಲ. ನೋಡಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅನ್ನೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು, ಮನೆಗೆ ಹೋದರೆ ಮನೆ ಹತ್ರ ಸಿಗಲ್ಲ, ಇನ್ನೊಂದ್ಸಲಿ ಮನೆ ಹತ್ರ ಬಂದಾಗ ಬೆದರಿಸೋದು, ಇವೆಲ್ಲ ಮಾಡ್ತಿದ್ರು. ಸೊ ನನಗೆ 22,00,000 ದುಡ್ಡು ಬರಬೇಕು. ಇವಾಗವರೆಗೂ ಕೊಡಲಿಲ್ಲ. ಕೇಳಿದ್ರೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಬಂದಮೇಲೆ ಕೊಡ್ತೀನಿ ಅಂತ. ಪೊಗರು ಆದರೂ ದುಡ್ಡು ಕೊಡಲಿಲ್ಲ. ರಾಣಾ ಆದರೂ ದುಡ್ಡು ಕೊಡಲಿಲ್ಲ. ಈಗ ಮತ್ತೆ ಮೊನ್ನೆ ಇನ್ನೊಂದು ಸಿನಿಮಾ ಯಾವುದೋ ಮಾಡ್ತಿದ್ದೀನಿ, ದುಡ್ಡು ಕೊಡ್ತೀನಿ ಅಂತ. ಸೊ ನಿನ್ನೆಲ್ಲ ಮೊನ್ನೆ ಫೋನ್ ಮಾಡಿ ಕೇಳಿದ್ರೆ ಫೋನ್ ಎತ್ತಲಿಲ್ಲ. ಮೆಸೇಜ್ ಹಾಕಿದ್ರೆ ಏನಂದರೆ, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೊ ಹೋಗು ಅಂತ ಧಮಕಿ ಹಾಕ್ತಾರೆ. ಸೊ ನಾವು ಕಂಪ್ಲೇಂಟ್ ಕೊಡೋಣ ಅಂದರೆ ದೊಡ್ಡವರು ಎಲ್ಲೋ ಒಂದು ಕಡೆ ನನಗೆ ಹೊಡ್ತಾ ಬಿದ್ದೋಗುತ್ತೆ. ಸೊ ನನ್ನ ಸಿನಿಮಾ ಒಂದು ರಾಮದೂತ ಒಂದು ಕಂಪ್ಲೀಟ್ ಆಗಿದೆ. ಸೊ ಅದು ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ. ಈ ಸ್ವಲ್ಪ ದುಡ್ಡೇ ನಂಗೆ ಕೊಟ್ಟರೆ ಒಂದು ರಿಲೀಸ್ಗೆ ಒಂದು ಬೆನಿಫಿಟ್ ಆಗುತ್ತೆ ಅನ್ನೋ ಯೋಚನೆ ನಾನಿದ್ದೆ. ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರು ಎದುರಾಕೊಳ್ಳೋಕ್ಕೆ ತುಂಬ ಭಯ ಪಡ್ತಾಯಿದ್ದೀನಿ. ಒಂದು ತಿಂಗಳ ಹಿಂದ್ಗಡೆ ನಾನು ಅವ್ರ ತಮ್ಮಗೂ ಕಾಂಟ್ಯಾಕ್ಟ್ ಮಾಡಿದೆ, ತರುಣ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೂ ಇರೋ ವಿಷಯ ಹೇಳಿದೆ. ಸೊ ನಾನು ಟೋಟಲಾಗಿ ನನಗೆ 200 ಗ್ರಾಮ್ ಬಂಗಾರ ಹೋಯಿತು. ಆಮೇಲೆ ಅಮೌಂಟು ಬರಲಿಲ್ಲ. ಈ ಕಡೆ ಬಂಗಾರ ಕುದಿಟ್ಟು ಕೊಟ್ಟಿದ್ದೆ, ಆ ಬಂಗಾರಕ್ಕೂ ಇಂಟ್ರೆಸ್ಟ್ ಕಟ್ಟಲಿಲ್ಲ. ಟೋಟಲ್ ಅದು ಹರಾಜಾಗೋಯ್ತು. ಸೊ ಹೆಂಗಾಗಿದೆ, ನಮ್ಮಂಥ ಪುಟ್ಟ ಕಲಾವಿದರಿಗೆ ಇದನ್ನ ಎದುರಾಕ್ಕೊಂಡು ನಿಭಾಯಿಸೋದು ತುಂಬ ಕಷ್ಟ ಆಗ್ತೈತೆ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮ ಮೂಲಕ ಒಂದು ನ್ಯಾಯ ಸಿಗುತ್ತೆ ಅಂತ ನಾನು ಬಂದಿದ್ದೀನಿ. ಸರ್ ಅಂದರೆ ನಾನು ಜಿಮ್ಗೆ ಹೋಗ್ತಾಯಿದ್ದೆ. ಅವಾಗ ಪರಿಚಯ ಆದ್ರಲ್ಲ, ಆ ಪರಿಚಯ ಆದಮೇಲೆ ಎಲ್ಲೋ ನನಗೆ ಆಸೆ, ಸುದೀಪ್ ಸರ್‌ನ ಭೇಟಿ ಮಾಡಿಸ್ತಾರೆ ಅನ್ನಂತ. ಹಂಗೂ ದುಡ್ಡು ತೊಗೊಂಡ್ಮೇಲೆ ಒಂದ್ಸಲಿ ಬಿಗ್ ಬಾಸ್ ಮನೇಲಿ ಸುದೀಪ್ ಸರ್‌ನ ಭೇಟಿ ಮಾಡಿಸ್ದೆ 2016. ಅದು ನನ್ನ ಹತ್ರ ಫೋಟೋ ತೋರಿಸ್ತೀನಿ ಬೇಕಾದ್ರೆ. ಸೊ ಎಲ್ಲೋ ಒಂದು ಕಡೆ ನನ್ನ ಇಷ್ಟವಾದ ಆ್ಯಕ್ಟ್ರು, ಸೊ ದೇವ್ರ ಸಮಾರಾದ ಸುದೀಪ್ ಅವ್ರು ನೋಡೋಕೆ ಭಾಗ್ಯ ಸಿಗುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಇವರ ಸಂಪರ್ಕ ಬೆಳೆಸ್ಕೊಳ್ತೀನಿ. ಇವ್ರು ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅದನ್ನೇ ನಮ್ಮ ವೀಕ್ನೆಸ್ ತೊಗೊಂಡು ದುಡ್ಡು ತೊಗೊಳ್ಳೋದು, ಕೊಡ್ದಿರ ಸತಾಯಿಸ್ಕೊಂಡು ಇಲ್ಲಿವರೆಗೂ ಆಟ ಆಡ್ಸ್ಕೊಂಡ್ಬಂದಿದ್ದಾರೆ ಸರ್. ಅಂದರೆ ನನಗೆ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಫಸ್ಟ್ ತೊಗೊಂಡ್ರು, 3% ಕೊಡ್ತೀನಿ ಅಂತ ತೊಗೊಂಡ್ರು. ಇಂಟ್ರೆಸ್ಟು ಕಟ್ಟಲಿಲ್ಲ, ₹1 ಇವತ್ತವರೆಗೂ ಪೇ ಮಾಡಿಲ್ಲ. ಸೊ ಕ್ಯಾಶು ಒಂದು 6 ಲಕ್ಷ ಕ್ಯಾಶ್ ಕೊಟ್ಟೆ, ಮತ್ತು 200 ಗ್ರಾಮ್ ಗೋಲ್ಡು ಎಲ್ಲ ನಂಗೆ ಟೋಟಲ್ 22,00,000 ಬರಬೇಕು. ಸೊ ಗೋಲ್ಡು ಇಲ್ಲ, ಆ ಕಡೆ ಕ್ಯಾಶು ಇಲ್ಲ. ಮನೆ ಹತ್ರ ಹೋದ್ರು ಸಿಗಲ್ಲ, ಕೈಗೆ ಸಿಗಲ್ಲ ಅವರು. ಸೊ ಫೈನಲಿ ಈಗ ಏನಂದರೆ, ನಾನು ಲಾಸ್ಟ್ ಟೈಮ್ KCC 4 ಆಡಿದೆ. ಸೊ KP ಶ್ರೀಕಾಂತ್ ಅವ್ರ ಮುಖಾಂತರ ಸಂಪರ್ಕ ಮಾಡಿದ್ದಕ್ಕೆ ಮತ್ತೆ ಪುನಃ KCC 4 ಆಡೋಕ್ಕೆ ಅವಕಾಶ ಸಿಕ್ತು. ಇಲ್ಲಾಂದರೆ ಅದನ್ನು ಕಿತ್ತಾಕ್ಬಿಡ್ತಿದ್ರು. ಏನೋ ನನ್ನ ತುಳಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಅವರು. ಸೊ ಹಂಗಾಗಿ ನಮ್ಗೆ ಹೆಂಗೆ ತುಂಬ ಕಷ್ಟ ಆಗ್ತಿತ್ತು ಇಂಡಸ್ಟ್ರಿಯಲ್ಲಿ. ಹೆಂಗಪ್ಪ ಇವ್ರನ್ನೆಲ್ಲ ಎದುರಾಕ್ಕೊಂಡು ಬದುಕೋದು ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಹಂಗಾಗಿ ಸ್ವಲ್ಪ ಭಯದಲ್ಲೇ ಯೋಚನೆ ಮಾಡಿ ಫೈನಲಿ ಈಗ ನಿಮ್ಮ ಮೂಲಕ ಒಂದು ವಿಷಯ ಮುಟ್ಸೋಣ ಅಂತ. ಸರ್ ಒಂದು 2 ಡೇಸ್ ಬಿಫೋರ್ ನಾನು ಅವ್ರಿಗೆ ಮಂಗಳವಾರ ಒಳಗಡೆ ಅಮೌಂಟ್ ಕ್ಲಿಯರ್ ಮಾಡಿ ಅಂದಿದ್ದಕ್ಕೆ, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೊ ಹೋಗು, ಹಾಗೆ ಹೀಗೆ ಅಂತ ಬೆದರಿಕೆ ಹಾಕೋದು, ಮೆಸೇಜಸ್ ಎಲ್ಲ ಇದೆ. ಸೊ ಎಲ್ಲ ತೋರಿಸ್ತೀನಿ ಬೇಕಾದರೆ.
ಸೊ ನನಗೆ ಅವರು ಚೆಕ್ಸ್ ಕೊಟ್ಟರು. ಒಂದ್ಸಲಿ ಚೆಕ್ ಕೊಟ್ಟರು, ಅದು ಚೆಕ್ ಬೌನ್ಸ್ ಆಯಿತು. ಸೊ ಬ್ಲಾಂಕ್ ಚೆಕ್ ಕೊಟ್ಟರು, ಆಮೇಲೆ ಅಮೌಂಟ್ ಬರ್ಕೊಂಡು ಮತ್ತೆ ಚೆಕ್ ಬೌನ್ಸ್ ಆಯಿತು. ಅದಾದ ಮತ್ತೆ ಪುನಃ ಇವಾಗ ಚೆಕ್ ಕೊಟ್ಟಿರೋ ಅದು ಸ್ಟಾಪ್ ಪೇಮೆಂಟ್ ಮಾಡಿಸಿ ಚೆಕ್ನೆಲ್ಲ ಕೊಟ್ಟು, ಸುಮ್ಮನೆ ಒಂದು ಫೇಕ್ ಚೆಕ್ ಕೊಟ್ಟಿರೋದು ಹೆಸರಿಗೆ ಚೆಕ್ಕು ಅಂತ, ಬಟ್ ಅದು ಫೇಕ್ ಚೆಕ್ಕು. ಸೊ ನನ್ನಂಥ ಕಲಾವಿದ ಎಷ್ಟು ಜನಕ್ಕೆ ಈ ಥರ ಅವ್ರು ಮೋಸ ಮಾಡಿದ್ರು ಗೊತ್ತಿಲ್ಲ. ಸೊ ನನ್ನಾಗೆ ಧೈರ್ಯ ಮಾಡಿ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಧೈರ್ಯ ಮಾಡಿ ಬರಲೇಬೇಕು ಅಂತ ಮುಂದೆ ಚಾನಲ್ ಮುಂದೆ ಬಂದು ಕುತ್ಕೊಂಡಿದ್ದೀನಿ. ಅಂದರೆ ಸುದೀಪ್ ಸರ್ನ ಕಟ್ ಮಾಡ್ತೀನಿ ಅಂದರೆ ನಾನು ಅಭಿಮಾನಿ ಅಂತ ಗೊತ್ತು ಅವ್ರಿಗೆ. ಸುದೀಪ್ ಸರ್ ಅಂತ ತುಂಬ ಇಷ್ಟ ಅಂತ ಗೊತ್ತು. ಹಂಗಾಗಿ ಅವ್ರ ಹತ್ರ ಸೇರಿಸಲ್ಲ. ಅವ್ರಿಗೆ ಹೇಳ್ಬಿಟ್ಟು ಒಂದು ಏನು ಹಾಕ್ಕೊಟ್ಟು ಏನೋ ಮಾಡಿ ನನ್ನ ಬಗ್ಗೆ ಕೆಡ್ದಾಗಿ ಹೇಳಿ ಏನೋ ಒಂದು ಮಾಡ್ಕೊಟ್ಬಿಟ್ಟು ತೆಗ್ಸಾಕ್ತೀನಿ ಅನ್ನೋ ಬೆದರಿಸೋದು. ದುಡ್ಡು ಕೇಳಿದಾಗಲೇ ಈ ಥರ ಬೆದರಿಕೆ ಆಗ್ತಾಯಿದ್ರು. ಸೊ ನಾನು ಭಯ ಪಟ್ಕೊಂಡು ಎಲ್ಲೋ ಒಂದು ಕಡೆ ದುಡ್ಡು ಹೋದ್ರೂ ಪರವಾಗಿಲ್ಲ, ಸುದೀಪ್ ಸರ್ ಸಿಗ್ತಾರೆ, ಅವ್ರನ್ನ ಪಕ್ಕದಲ್ಲಿ ನಿಂತ್ಕೋಬೋದು ಒಂದು ಆಸೆ. ಸೊ ಪಕ್ಕದಲ್ಲಿ ಜೊತೆಗೆ ಕ್ರಿಕೆಟ್ ಆಡಬೇಕು ಅನ್ನೋ ಇರುತ್ತಲ್ಲ, ಒಂದು ಡ್ರೀಮ್ ಇರುತ್ತಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಡ್ರೀಮ್ಗೋಸ್ಕರ ನಾನು ಇಲ್ಲಿವರೆಗೂ ತಡ್ಕೊಂಬಂದೆ. ಬಟ್ ನನಗೂ ಈಗ ಆರ್ಥಿಕ ತುಂಬ ಕಷ್ಟ ಆಗಿದೆ. ಈಗ ನನ್ನ ಸಿನಿಮಾ ಕಂಪ್ಲೀಟ್ ಆಗಿದೆ, ರಾಮದೂತ ಸಿನಿಮಾ ಕಂಪ್ಲೀಟ್ ಆಗಿದೆ, ರಿಲೀಸ್ ದುಡ್ಡಿಲ್ಲ. ಸೊ ನನಗೂ ಮನೇಲಿ ಫ್ಯಾಮಿಲಿ ಸ್ವಲ್ಪ ತುಂಬ ಕಷ್ಟ ಆಗಿದೆ. ಹಂಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅವರು ನನಗೆ ಧಮಕಿ ಹಾಕ್ತಾರೆ, ಕೊಡಲ್ಲ, ಏನು ಬೇಕೋ ಮಾಡ್ಕೋ ಹಾಗೆ ಹೀಗೆ ಅಂತ. ಸರಿ ಇಲ್ಲ, ಈಗ ನಾನು ಈಗ ಚಾನಲ್ ಮುಖಾಂತರ ಏನಾಗುತ್ತೋ ನೋಡಿಕೊಂಡು ನೆಕ್ಸ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಅವರು ನಮ್ಮ ಸಿನಿಮಾ ಕ್ಷೇತ್ರದ ಕುಟುಂಬದ ಫ್ಯಾಮಿಲಿ. ಸೊ ದುಡುಕಿ ಅವ್ರ ವಿರುದ್ಧ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತೀನಿ. ಚೇಂಬರ್ಗೆ ಒಂದ್ಸಲಿ ಸಂಪರ್ಕ ಮಾಡ್ತೀನಿ, ಕಲಾವಿದ ಸಂಘಕ್ಕೆ ನಮ್ಮ ಸುದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅಥವಾ ಶಿವಣ್ಣನ ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲಾಂದರೆ ಚೇಂಬರ್ಲಿ ಒಂದ್ಸಲ ಲೆಟ್ರ್ ಕೊಟ್ಟು ಅಲ್ಲಿ ಚೇಂಬರ್ಲಿ ಒಂದ್ಸಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡೋಣ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಸೊ ಆಗಿಲ್ಲ ಅಂದರೆ ಕಾನೂನು ರೀತಿ ಹೋರಾಟ ಮಾಡ್ತೀನಿ. ಸೊ ಏನಂದರೆ ನಮ್ಮಂಥ ಪುಟ್ಟ ಕಲಾವಿದರಿಗೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇರುತ್ತಲ್ವಾ. ಸೊ ದೊಡ್ಡವ್ರ ಜೊತೆ ಇರ್ತಾರೆ, ಸಂಪರ್ಕ ಬೆಳೆಸ್ಕೊಂಡಾಗ ನಮಗೆಲ್ಲೋ ಒಂದು ಕಡೆ ಯೂಸ್ಫುಲ್ ಆಗುತ್ತೆ ಅಂತ. ಬಟ್ ನಮ್ಮ ವೀಕ್ನೆಸ್ ಎನ್ಕ್ಯಾಶ್ ಮಾಡ್ಕೊಂಡು ನಮ್ಮ ದುಡ್ಡು ಕೇಳ್ತಾರಲ್ವಾ, ಎಲ್ಲೋ ಒಂದು ಕಡೆ ನಾವು ಒಂದು ಸ್ಟೆಪ್ಪಿಂದ ಏನೋ ಆರ್ಥಿಕವಾಗಿ ಚೆನ್ನಾಗಿದ್ದರೆ ಪರವಾಗಿಲ್ಲ, ನಾವು ದುಡ್ಡು ಕೊಡ್ಬೋದು. ನಾವೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಾವೇ ಒಂದು ತುಟ್ಟಕ್ಕೆ ಒದ್ದಾಡ್ತಾ ಇರ್ತೀರ. ಅಂಥ ಟೈಮಲ್ಲಿ ನಮ್ಮ ಹತ್ರ ತಾವು ಸಾಲ ಮಾಡ್ಕೊಬಂದು ಅಥವಾ ನಮ್ದು ಇರೋ ಬಂಗಾರನ ಅಡವಿಟ್ಟು ಕೊಟ್ಟರೆ ದುಡ್ಡು ಕೊಡಲ್ಲ, ಈ ಕಡೆ ಅವಕಾಶನೂ ಕೊಡಲ್ಲ. ಅವರು ಇಲ್ಲಿವರೆಗೂ 4 ಸಿನಿಮಾ ಮಾಡ್ತೀನಿ, ಅವಕಾಶ ಕೊಡ್ತೀನಿ ಅಂತಂದ್ರೂ ನಾನು ಯಾವುದು ಇಲ್ಲಿವರೆಗೂ ಒಂದು ಸಿನಿಮಾ ಅವಕಾಶ ಕೊಡಲಿಲ್ಲ. ಸುಮ್ಮನೆ ಆಫೀಸಲ್ಲಿ ಅಲಿಸ್ತಾರೆ. ಸೊ ಕೆ ಮಂಜು ಮಗಂದು ಸಿನಿಮಾ ಮಾಡೋ ಟೈಮಲ್ಲಿ ನಾನು ಹೋಗಿದ್ದೆ. ಮಂಜಣ್ಣನ ಸಿಕ್ಕಿದ್ರು, ರಾಣ ಅಂತ ಸಿನಿಮಾ. ಅಲ್ಲಿ ಒಂದು 2 ದಿನ ಹೋಗಿ ಬಂದೆ. ಆಮೇಲೆ ಮತ್ತೆ ನಂಗೆ ಲಿಂಕ್ ಕಳಿಸಿ, ಸಿನಿಮಾ ನೋಡು, ತಮಿಳ್ ಸಿನಿಮಾ, ಕ್ಯಾರೆಕ್ಟ್ರು ಸ್ವಲ್ಪ ರೆಡಿ ಆಗು ಅಂತ. ಬಟ್ ಅಲ್ಲೂ ಅವಕಾಶ ಕೊಡಲಿಲ್ಲ. ನನಗೆ ಹೆಂಗಿನ ಈ ಕಡೆ ದುಡ್ಡು ಕೊಡ್ತಾಯಿಲ್ಲ, ಈ ಕಡೆ ಅವಕಾಶನೂ ಕೊಡ್ತಾಯಿಲ್ಲ, ಬೆದರಿಕೆ ಜಾಸ್ತಿ. ನಾನು ಎಲ್ಲೋ ಒಂದು ಕಡೆ ಬೆಳಿಬೇಕು ಅನ್ನೋ ಆಸೆಗೆ ನಾನು ಇಲ್ಲಿವರೆಗೂ 9 ವರ್ಷದಿಂದ ತಡ್ಕೊಂಡು ಬಂದೆ. ಬಟ್ ಈಗ ಆಗಲಿಲ್ಲ ನನ್ನ ಕೈಲಿ. ಏನು ಮಾಡಬೇಕು ಅಂತ ದೋಚಿಲ್ಲ. ಹಂಗಾಗಿ ಇವತ್ತು ನಾನು ಈ ಮೂಲಕ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅವ್ರನ್ನ ಕೇಳಿದ್ರೆ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಸರ್. ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಮನೇಲೇ ಇರ್ತಾರೆ, ಸುಳ್ಳು. ನಾನು ಹೇಳೋದು, ನಾನು ತುಂಬ ಅಲ್ದುಬಿಡಿ, ನನ್ನ ಚಪ್ಪಲಿ ಸವ್ದೋಗಿದೆ ಅವ್ರ ಮನೆ ಮುಂದೆ ಹೋಗಿ ಅಲ್ದು. ನಾನು ಕೋಲಾರಿಂದ ಡೈಲಿ ಎಸ್ಸಲಿ ಅಂತ ನಾನು ದುಡ್ಡು ಖರ್ಚು ಮಾಡ್ಕೊಂಡು ಅವ್ರ ಮನೆಗೆ ಹೋಗೋದು. ಅವ್ರಿಗೆ ನಾನು ಕೊಟ್ಟಿರೋ ದುಡ್ಡನ್ನು ರಿಟರ್ನ್ ಮಾಡಿದ್ರೆ ಖುಷಿ ಆಗುತ್ತೆ, ಅದೂ ಇಲ್ಲ. ಈ ಕಡೆ ಏನೂ ಇಲ್ಲ, ಸುಮ್ಮನೆ ಮನೇಲಿ ಇಟ್ಕೊಂಡು ಸುಳ್ಳು ಹೇಳ್ತಾರೆ. ಫೋನ್ ತೆಗಿಯಲ್ಲ, ಬೇಕಾದ್ರೆ ನೋಡ್ತೀನಿ, ಈಗಲೂ ಕಾಲ್ ಮಾಡ್ತೀನಿ, ಫೋನ್ ತೆಗಿಯಲ್ಲ ಅವ್ರು. ಬೇಕಾದ್ರೆ ನೋಡಿ ತೋರಿಸ್ತೀನಿ, ಫೋನ್ ಮಾಡ್ತೀನಿ, ಫೋನ್ ತೆಗಿಯಲ್ಲ ಅವರು. ಅಂದರೆ ಅವಕಾಶನೂ ಕೊಡಲ್ಲ, ವಂಚನೆ ಖಂಡಿತ ಮಾಡ್ತಾರೆ. ಈಗ ನಾನು ಧೈರ್ಯ ಮಾಡಿ ಬಂದಿದ್ದೀನಿ. ನನ್ನಂಥ ಕಲಾವಿದ ಎಷ್ಟು ಜನ ಅವರು ಇನ್ನೂ ಮೋಸ ಹೋಗಿರ್ಬೋದು ಗೊತ್ತಿಲ್ಲ. ನಾನು ಧೈರ್ಯ ಮಾಡಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ, ಮುಂದಕ್ಕೆ ಧೈರ್ಯ ಮಾಡಿ ಬಂದುಬಿಟ್ಟಿದ್ದೀನಿ, ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಮೀಡಿಯಾ ಮುಖಾಂತರ. ಬಟ್ ತುಂಬ ಜನಕ್ಕೆ ಎಷ್ಟು ಜನಕ್ಕೆ ಮೋಸ ಮಾಡಿರೋದು ಗೊತ್ತಿಲ್ಲ. ಬಟ್ ಎಲ್ಲ ನಿರ್ದೇಶಕರು ಈ ಥರ ಮಾಡ್ತಾರೆ ಅಂತಲ್ಲ, ಬಟ್ ನನ್ನ ಕಣ್ಣು ಕಾಣಿಸಿರೋಬ್ಬರೇ. ಸೊ ಕೆಲವು ಟೈಮಲ್ಲಿ ನನಗೂ ಮುಂಚೆ ಅವಕಾಶ ಕೊಡ್ತೀನಿ ಅಂತ ಕೆಲವು ದುಡ್ಡು ತೊಗೊಂಡು ನಂಗೆ ವಂಚನೆ ಮಾಡಿದ್ದಾರೆ. ಅಂದರೆ ಸಿನಿಮಾ ಕ್ಷೇತ್ರದ ಅವಕಾಶ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ನಿಮ್ಮ ಕಾಸ್ಟ್ಯೂಮ್ಗೋಸ್ಕರ ಅಂತ ತುಂಬ ಜನ ಡೈರೆಕ್ಟ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಈಗ ಅವರೇ ಇಲ್ಲ, ಇಂಡಸ್ಟ್ರಿಯಲ್ಲಿ ದೂರ ಆಗ್ಬಿಟ್ಟವ್ರೆ. ಸೊ ಎಲ್ಲೋ ಇವರು ಒಂದು ಹೆಸರು ಮಾಡಿರೋರು, ಇವ್ರ ಹತ್ರ ಸಂಪರ್ಕ ಇಟ್ಕೊಂಡ್ರೆ ನಮಗೆಲ್ಲೋ ಒಂದು ಊಟ ಸಿಗುತ್ತೆ, ಬದುಕ್ಬೋದು ಸಿನಿಮಾ ಇಂಡಸ್ಟ್ರಿಲಿ ಅನ್ನೋ ಒಂದು ಆಸೆ ಇರುತ್ತಲ್ವಾ. ಬಟ್ ಇವ್ರು ಈ ಥರ ಮಾಡ್ತಾರೆ ಅಂದಾಗ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಭಯ ಆಗ್ತಾಯಿದೆ. ನಂದಣ್ಣ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾನು ಕೊಟ್ಟಿರೋ ದುಡ್ಡು, ನನ್ನ 200 ಗ್ರಾಮ್ ಗೋಲ್ಡ್ನ ದಯವಿಟ್ಟು ಬಿಡಿಸ್ಕೊಡಿ. ಇಲ್ಲಾಂದರೆ ನಾನು ದುಡ್ಡು ಕೊಡಿ. ನಾನು ಅಟ್ಲೀಸ್ಟ್ ಆ ದುಡ್ಡಿಂದ ನನ್ನ ಸಿನಿಮಾ, ನಿಂತೋಗಿರೋ ಸಿನಿಮಾನ ರಿಲೀಸ್ ಮಾಡ್ಕೊತೀನಿ. ನಂದೊಂದು ಕನಸು, ಸಿನಿಮಾ ಇಂಡಸ್ಟ್ರಿಲಿ ಒಂದು ಹೆಸರು ಮಾಡಬೇಕು, ಬೆಳಿಬೇಕು ಅನ್ನೋ ಕನಸಿದೆ. ದಯವಿಟ್ಟು ಆ ಕನಸನ್ನು ನನಸು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಈ ಮೂಲಕ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನ ದುಡ್ಡು ಕ್ಲಿಯರ್ ಮಾಡಿ ದಯವಿಟ್ಟು. ಇಲ್ಲಿವರೆಗೂ 9 ವರ್ಷ ಕಾದಿದ್ದೀನಿ, ಇನ್ನೂ ನನ್ನ ಕೈಯಲ್ಲಿ ಕಾಯೋಕ್ಕಾಗ್ತಾಯಿಲ್ಲ. ನೀವು ಕೊಟ್ಟರೆ ನನ್ನ ಸಿನಿಮಾ ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೀನಿ. ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನ ಕನಸು ಸಿನಿಮಾ, ನಾನು ರಾಮದೂತ ಸಿನಿಮಾ ರಿಲೀಸ್ ಮಾಡ್ಕೊತೀನಿ. ದಯವಿಟ್ಟು ನನಗೆ ಮಾಡ್ದಂಗೆ ಬೇರೆಯವ್ರಿಗೆ ಯಾರಿಗೂ ಈ ಥರ ಮೋಸ ಮಾಡಿಬಿಡಿ. ನಿಮ್ಮ ಕಾಲು ಬೇಕಾದ್ರೆ ಮುಗಿತೀನಿ, ದಯವಿಟ್ಟು ಪ್ಲೀಸ್. ನೋಡಿ, ರೆಸ್ಪಾನ್ಸ್ ಇಲ್ಲ, ತೆಗಿಯಲ್ಲ ಕಾಲ್. ನಾನು ಎಷ್ಟೋ ಸಲ ಕಾಲ್ ಮಾಡಿ ತೆಗಿಯಲ್ಲ. ತುಂಬ ಸಲ ಕಾಲ್ ಮಾಡಿದ್ದೀನಿ, ರೆಸ್ಪಾನ್ಸ್ ಮಾಡಲ್ಲ.